ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ರೈಲ್ವೆದಲ್ಲಿ ಉದ್ಯೋಗವನ್ನ ಹಿಡಿಬೇಕು ಮತ್ತೆ ಭವಿಷ್ಯದಲ್ಲಿ ಒಳ್ಳೆ ಉದ್ಯೋಗವನ್ನ ಹಿಡಿದು ಜೀವನದಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಕನಸನ್ನ ಕಾಣ್ತಾ ಇದ್ದೀರೋ ಅವರಿಗೆಲ್ಲರಿಗೂ ಶುಭ ಮುಂಜಾನೆಯನ್ನ ಸೂಚಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ರೈಲ್ವೆ ಈಗಾಗಲೇ ಹೇಳಿದೆ ಅದೇನಂತಂದ್ರೆ ನಾನು ಪ್ರತಿ ವರ್ಷ ಉದ್ಯೋಗಗಳನ್ನ ಅಥವಾ ನೋಟಿಫಿಕೇಶನ್ ಕ್ರಮಬದ್ಧವಾಗಿ ಬಿಡ್ತಾ ಹೋಗ್ತೀನಿ ಅಂತ ಹೇಳಿ ಈಗಾಗಲೇ ಒಂದು ನೋಟಿಸ್ ಅನ್ನ ಕೊಟ್ಟಿತ್ತು. ನಾನು ಹಿಂದಿನ ವಿಡಿಯೋದಲ್ಲಿ ಅದನ್ನ ಹೇಳಿದೀವಿ. ಅಂದ್ರೆ ಅರ್ಥ ಏನು, ಪ್ರತಿ ವರ್ಷ ನೀವು ALP ಆಗಿರ್ಬೋದು, ಟೆಕ್ನಿಷಿಯನ್ ಆಗಿರ್ಬೋದು, ಗ್ರೂಪ್ ಡಿ ಆಗಿರ್ಬೋದು, ಐಸೋಲೇಟೆಡ್ ಕೆಟಗರಿ ಆಗಿರ್ಬೋದು, RRB JE ಆಗಿರ್ಬೋದು, ಈಗ ಪ್ರತಿಯೊಂದು ಹುದ್ದೆಗಳನ್ನ ಏನಂದ್ರೆ ನಾನು ನಿಯಮಿತವಾಗಿ ಕರಿತಾ ಇರ್ತೀನಿ ಅಂತ ಹೇಳಿ ಈಗಾಗಲೇ RRB ನೇ ಒಂದು ನೋಟಿಸ್ ಅಲ್ಲಿ ಹೇಳಿದೆ. ಮೊದಲು ಏನ್ ಮಾಡ್ತಾ ಇತ್ತು, ಒಂದ್ 2-3 ವರ್ಷಕ್ಕೆ ಒಂದ್ಸಲ ಕರೆದು ಏನಾಗಿತ್ತಂದ್ರೆ ಒಂದನೇ ಲಿಸ್ಟ್ ಅಲ್ಲಿ ಆಗ್ಲಿಲ್ಲ ಅಂತಂದ್ರೆ 2ನೇ ಲಿಸ್ಟ್ 3ನೇ ಲಿಸ್ಟ್ ಈ ತರ ಬಿಡ್ತಾ ಹೋಗ್ತಿತ್ತು. ಆ ರೀತಿ ಮಾಡುದಿಲ್ಲ, ಪ್ರತಿ ವರ್ಷ ನಾನು ನೋಟಿಫಿಕೇಶನ್ ನ ಬಿಡ್ತಾ ಹೋಗ್ತೀನಿ ಅಂತ ಹೇಳಿ ರೈಲ್ವೆನೆ ಈಗಾಗಲೇ ಹೇಳಿತ್ತು. ಈಗ ಅದರಂತೆ ಈ ವರ್ಷ ಅಂದ್ರೆ 2025ರ ಎಂಡಲ್ಲಿ ನಾವೆಲ್ಲರೂ ಇದ್ದೀವಿ. ಈಗ 2026ರಲ್ಲಿ ಯಾವೆಲ್ಲ ಹುದ್ದೆಗಳು ಕಾಲ್ಫಾರ್ಮ್ ಆಗ್ಬೋದು ಅಂತ ಹೇಳಿ ರೈಲ್ವೆ ಒಂದು ತನ್ನ ಅನ್ಯುವಲ್ ಕ್ಯಾಲೆಂಡರ್ ನ ಬಿಡುಗಡೆ ಮಾಡಿದೆ ಸ್ನೇಹಿತರೆ. ಈ ಒಂದು ಅನ್ಯುವಲ್ ಕ್ಯಾಲೆಂಡರ್ ನಲ್ಲಿ ಯಾವೆಲ್ಲ ಹುದ್ದೆಗಳನ್ನ ಏನಂದ್ರೆ ಕರಿಬಹುದು, ಮತ್ತೆ ಆ ಒಂದು ಹುದ್ದೆಗಳಿಗೆ ನೀವೆಲ್ಲ ಯಾವ ರೀತಿ ಪ್ರಿಪೇರ್ ಆಗ್ಬಹುದು ಅಂತೇಳಿ ನೋಡೋಣ ಸ್ನೇಹಿತರೆ. ನೀವು ತಿಳ್ಕೊಳ್ಬೇಕು ಕ್ಯಾಲೆಂಡರ್ ನ ಯಾಕೆ ಬಿಡ್ತಾರೆ, ಇದರ ಒಂದು ಹಿಂದಿನ ಮರ್ಮವನ್ನು ನೀವು ತಿಳ್ಕೊಬೇಕು. ಯಾಕಂದ್ರೆ ಕ್ಯಾಲೆಂಡರ್ ನ ಯಾಕೆ ಬಿಡ್ತಾರೆ ಅಂತಂದ್ರೆ, ಒಂದ್ ಸಲ ವಿದ್ಯಾರ್ಥಿಗಳು ಪ್ರಿಪರೇಷನ್ ನಡೆಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂತಂದ್ರೆ ಒಂದು ಮಲ್ಟಿಪಲ್ ವೇದಲ್ಲಿ ಅಂದ್ರೆ ಏನರ್ಥ, ಈಗ ಉದಾಹರಣೆಗೆ ನೀವು ಕೆಲವೊಂದು ಜನ ಏನಾಗಿದೆ 10th ಪ್ಲಸ್ IT ಆಗಿರುತ್ತೆ, ಅವ್ರು ಏನ್ ಮಾಡ್ಬೋದು, ಒಂದೇ ಸಲ ಪ್ರಿಪರೇಷನ್ ಮಾಡುವಾಗ ಅಸಿಸ್ಟೆಂಟ್ ಲೋಕೋ ಪೈಲಟ್ಗೆ, ಆಮೇಲೆ ನೀವು ಟೆಕ್ನಿಷಿಯನ್ಗೆ ಮತ್ತೆ ಗ್ರೂಪ್ ಡಿಗೆ ಈ ರೀತಿ ಟೋಟಲ್ ಆಗಿ ಒಂದೇ ಸಲ ಪ್ರಿಪರೇಷನ್ ಮಾಡ್ತಾ ಹೋಗ್ಬೋದು. ಇನ್ನು ಕೆಲವೊಂದು ಜನ ಡಿಗ್ರಿ ಆಗಿರುತ್ತೆ, ಆ ಡಿಗ್ರಿ ಅದು NTPC ಆಗಿರ್ಬೋದು ಅಥವಾ JE ಆಗಿರ್ಬೋದು ಅಥವಾ ಡಿಗ್ರಿ ಮೇಲೆ ಕರೆಯುವಂತ ಐಸೋಲೇಟೆಡ್ ಕೆಟಗರಿಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಈ ರೀತಿ ಒಂದ್ಸಲ ನೀವು ಪ್ರಿಪರೇಷನ್ ಮಾಡುವಾಗ ಮಲ್ಟಿಪಲ್ ಏನಂದ್ರೆ ಹುದ್ದೆಗಳಿಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಯಾವ್ದಾದ್ರು ಒಂದು ಕ್ಲಿಕ್ ಆಗುವಂತ ಚಾನ್ಸಸ್ ಇರ್ತದೆ ಸ್ನೇಹಿತರೆ. ಆ ಒಂದು ಉದ್ದೇಶದಿಂದ ಒಂದು ವರ್ಷದಲ್ಲಿ ಯಾವೆಲ್ಲ ಹುದ್ದೆಗಳು ಕಾಲ್ಫಾರ್ಮ್ ಆಗ್ಬೋದು ಅಂತ ಹೇಳಿ ಒಂದು ನೀಲನಕ್ಷೆ ಸಿಗ್ಲಿ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಪ್ರಿಪರೇಷನ್ ಮಾಡುವಂತ ಹಾದಿಯಲ್ಲಿ ಕೈಗನ್ನಡಿ ಆಗ್ಲಿ ಅಂತ ಹೇಳಿ RRB ಒಂದು ಕ್ಯಾಲೆಂಡರ್ ನ ಏನಂದ್ರೆ ಬಿಡುಗಡೆ ಮಾಡ್ತಾ ಸ್ನೇಹಿತರೆ. ಆ ಒಂದು ಕ್ಯಾಲೆಂಡರ್ ನ ನಾವು ಏನಂದ್ರೆ ಸಫಲವಾಗಿ ಅಥವಾ ಸಮರ್ಥವಾಗಿ ನಾವು ಬಳಸ್ಕೊಂಡಿದ್ದೇ ಆದ್ರಂತಂದ್ರೆ 2027ರಲ್ಲಿ ನಾವು ಉದ್ಯೋಗವನ್ನ ಗಿಟ್ಟಿಸಿಕೊಳ್ಳುವಲ್ಲಿ ಏನಂತಂದ್ರೆ ಸಫಲರಾಗ್ತೀವಿ, ಮತ್ತೆ ಏನಂದ್ರೆ ಒಂದು ಸಕ್ಸಸ್ ಆಗ್ತೀವಿ ಅಂತ ಹೇಳೋಣ ಸ್ನೇಹಿತರೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಯಾವೆಲ್ಲ ಹುದ್ದೆಗಳಿಗೆ ಕಾಲ್ಫಾರ್ಮ್ ಆಗ್ತಾವೆ ಅಂತ ಹೇಳಿದಾವೆ. ಈಗಾಗಲೇ ಗ್ರೂಪ್ ಡಿ ಆಗುತ್ತೆ ಅಂತ ನಾನು ಹೇಳಿದೆ, ಅದರಂತೆ ಅದರೂ ಸಹ ಇದರಲ್ಲಿದೆ. ಇನ್ನು ಮತ್ತು 2026ರಲ್ಲಿ ಮತ್ತೆ ಕಾಲ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಒಂದು ಯಾವ ಹುದ್ದೆಗಳು ಕಾಲ್ಫಾರ್ಮ್ ಆಗ್ತವೆ, ಅಸಿಸ್ಟೆಂಟ್ ಲೋಕೋ ಪೈಲಟ್ ಯಾವಾಗ ಕಾಲ್ಫಾರ್ಮ್ ಆಗ್ತದೆ, ಟೆಕ್ನಿಷಿಯನ್ ಯಾವಾಗ ಕಾಲ್ಫಾರ್ಮ್ ಆಗ್ತದೆ, ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದರ ಜೊತೆಗೆ ಏನು ನಿನ್ನೆ ಗ್ರಾಜುಯೇಟ್ ನ ಕಟ್ ಆಫ್ ಮಾರ್ಕ್ಸ್ ಬಿಟ್ಟಿದ್ದಾರೆ, ಆ ಒಂದು ಕಟ್ ಆಫ್ ಮಾರ್ಕ್ಸ್ ಎಷ್ಟಿದೆ, ಯಾಕಂದ್ರೆ ಈಗಾಗಲೇ ನೀವು ಎಲ್ಲರೂ ಅಪ್ಲಿಕೇಶನ್ ಹಾಕಿದ್ದೀರಾ, ಯಾವುದಕ್ಕೆ NTPC ಅಪ್ಲಿಕೇಶನ್ ಹಾಕಿದ್ದೀರಾ, ಪ್ರಿಪರೇಷನ್ ಸಹ ನಡೆಸ್ತಾ ಇದ್ದೀರಾ. ಆ ಒಂದು ಪ್ರಿಪರೇಷನ್ ಹಾದಿಯಲ್ಲಿ ಈ ಒಂದು ಕಟ್ ಆಫ್ ಮಾರ್ಕ್ಸ್ ನ ಪ್ರಾಮುಖ್ಯತೆ ತುಂಬಾ ಜಾಸ್ತಿ ಇರ್ತೈತಿ. ಯಾಕಂದ್ರೆ CBT 2 ಕಟ್ ಆಫ್ ಮಾರ್ಕ್ಸ್ ಬಿಟ್ಟಿದ್ದಾರೆ. ನಾನು CBT 1 ಕಟ್ ಆಫ್ ಮಾರ್ಕ್ಸ್ ನಿಮಗೆ ಅದನ್ನ ಮತ್ತೆ 2 ರ 2 ಏನಂತಂದ್ರೆ ಈಕ್ವಲ್ ಮಾಡಿ ನಿಮಗೆ ತೋರಿಸ್ತೀನಿ. ಈ ಒಂದು ಕಟ್ ಆಫ್ ಮಾರ್ಕ್ಸ್ ಅನ್ನ ನೋಡೋದ್ರಿಂದ ಯಾರೆಲ್ಲ ಈಗ ಪ್ರಿಪರೇಷನ್ ನಡೆಸ್ತಾ ಇದ್ರು ಅವರಿಗೂ ಸಹ ಒಂದು ಹೆಲ್ಪ್ ಆಗ್ಲಿ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಈ ರೀತಿಯ ಇನ್ಫಾರ್ಮೇಶನ್ ನಿಮಗೆ ನಮ್ಮ ಚಾನೆಲ್ ನಲ್ಲಿ ನಿಮಗೆ ದಿನದ ದಿನಕ್ಕೆ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ. ಯಾರಿಗೆಲ್ಲ ಈ ರೀತಿಯ ವಿಡಿಯೋಗಳು ಇಷ್ಟ ಆಗ್ತಾವೋ ಅವರು ಖಂಡಿತವಾಗಿಯೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಅದರ ಜೊತೆಗೆ ಗ್ರೂಪ್ ಡಿ ಆಗಿರ್ಬೋದು ಅಥವಾ ರೈಲ್ವೆಯಿಂದ ಬರುವಂತ ಯಾವುದೇ ಭರ್ತಿ ಆಗಿರ್ಬೋದು, ಕರ್ನಾಟಕದಲ್ಲಿ ಇರುವಂತ ಯಾವುದೇ ಭರ್ತಿಗಳು ಬಂದು ಅಂತಂದ್ರೆ ನಿಮಗೆ ಕ್ವಿಕ್ ಆಗಿ ಅಪ್ಡೇಟ್ ಅನ್ನ ಬೇಕಂತಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ಕೆಳಗಡೆ ಕೊಟ್ಟಿರ್ತೀನಿ, ಅದನ್ನ ಜಾಯಿನ್ ಆಗಿ ಅಲ್ಲಿ ನಿಮಗೆ ದಿನದ ದಿನಕ್ಕೆ ಅಪ್ಡೇಟ್ ಸಿಗುತ್ತಾ ಇರುತ್ತೆ. ಅದರ ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಸಹ ಲಿಂಕ್ ಅನ್ನ ಕೊಟ್ಟಿರ್ತೀವಿ, ಅದರಲ್ಲೂ ಸಹ ಏನಂತಂದ್ರೆ ಜಾಯಿನ್ ಆಗಿ ನಮ್ಮನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್. ಸ್ನೇಹಿತರೆ, ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ಆಗೋದಕ್ಕಿಂತ ಮುಂಚೆ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ಅನಲೈಸ್ ಮಾಡೋದು ತುಂಬಾ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತದೆ. ಯಾಕಂದ್ರೆ ಈಗ ನಡೆಯುವಂತ ಗ್ರೂಪ್ ಡಿ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಪ್ರೀವಿಯಸ್ ಕ್ವಶನ್ ಪೇಪರ್ ಇಂದ ಬಿದ್ದಿದಾವ ಅಂತ ಹೇಳಿ ತುಂಬಾ ಜನ ರಿವ್ಯೂ ಅನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು, ಇದು 2018, 2022 ಮತ್ತೆ 2013ರಲ್ಲಿ ಏನ್ ಎಕ್ಸಾಮ್ ನಡೆದಲ್ಲ ಅದರ ಪ್ರಶ್ನೆಗಳು ರಿಪೀಟ್ ಆಗಿದಾವೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಚಾನೆಲ್ ವತಿಯಿಂದ ನಿಮಗೆ ಏನಂತಂದ್ರೆ ಒಂದು
ಕ್ವಶನ್ ಪೇಪರ್ ಬ್ಯಾಂಕ್ ಅನ್ನ ಕೊಡ್ತಾ ಇದೀವಿ ಸ್ನೇಹಿತರೆ. ಅಂದ್ರೆ ಇದರಲ್ಲಿ 2005ರಿಂದ ಹಿಡ್ಕೊಂಡು 2022ವರೆಗೆ ಗ್ರೂಪ್ ಡಿ ಗೆ ನಡೆದಿರ್ತಕ್ಕಂತ ಹಳೆಯ ಪ್ರಶ್ನೆ ಪತ್ರಗಳನ್ನ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ನಿಮಗೆ ಕೊಡ್ತಾ ಇದ್ದೀವಿ. ಅದು 30 ಸಟ್ಟು ಪ್ರಶ್ನೆ ಪತ್ರಗಳನ್ನ ನಿಮಗೆ ಕೊಡ್ತಾ ಇದೀವಿ ಸ್ನೇಹಿತರೆ. ಅದು ಕೇವಲ 99 ರೂಪಾಯಿಗಳನ್ನ ನೀವು ಪಾವತಿ ಮಾಡಿ ಈ ಪ್ರಶ್ನೆ ಪತ್ರಗಳನ್ನ ತೆಗೆದುಕೊಳ್ಬೇಕಾಗ್ತದೆ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದಾವೆ. ಮತ್ತೆ ಎಕ್ಸಾಮ್ ಯಾವ ರೀತಿ ಇದೆ ಅಂತ ನೀವು ತಿಳ್ಕೊಳ್ಬೇಕಾತಂದ್ರ ಈ ಪ್ರಶ್ನೆ ಪತ್ರಗಳನ್ನ ಅನಲೈಸ್ ಮಾಡೋದು ತುಂಬಾ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳೋದು ಸ್ನೇಹಿತರೆ. ಅದರ ಜೊತೆಗೆ ನಮ್ಮ ಹತ್ರ NTPC ಪ್ರೀವಿಯಸ್ ಕ್ವಶನ್ ಪೇಪರ್ಗಳು ಇದಾವೆ, ಅವನು ಸಹ ನೀವು ತೆಗೆದುಕೊಳ್ಬಹುದು. ಅದೇ ರೀತಿ SSC JD ಪ್ರಶ್ನೆ ಪತ್ರಗಳಿದಾವೆ, ಅವನು ತೆಗೆದುಕೊಳ್ಬಹುದು. RRB ಟೆಕ್ನಿಷಿಯನ್, ALP, SSC ಇವೆಲ್ಲವೂ ಪ್ರಶ್ನೆಗಳ ಪತ್ರಗಳು ನಮ್ಮಲ್ಲಿ ಅವೈಲಬಲ್ ಇರ್ತಾವೆ. ಅವನ್ನ ನೀವು ತಗೊಂಡು ಸ್ಟಡಿಯನ್ನ ಮಾಡಬಹುದು ಸ್ನೇಹಿತರೆ. ಅದರ ಜೊತೆಗೆ ಏನೀಗ 4-5 ದಿನಗಳಲ್ಲಿ ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚು ಕರೆಂಟ್ ಅಫೇರ್ಸ್ ಬೀಳ್ತಾ ಇದ್ದಾವೆ, ನೀವೆಲ್ಲರೂ ನೋಡಿರ್ಬೋದು. ಆ ಒಂದು ಕರೆಂಟ್ ಅಫೇರ್ಸ್ ನೀವು ಕ್ಯಾಚ್ ಮಾಡ್ಬೇಕಂತಂದ್ರೆ 2025ರ ಕರೆಂಟ್ ಅಫೇರ್ಸ್ ಅನ್ನ ತಪ್ಪದೇ ಓದ್ಬೇಕಾಗ್ತದ. ಯಾಕಂದ್ರೆ ಅತಿ ಹೆಚ್ಚು ಪ್ರಶ್ನೆಗಳು 2025ರ ಕರೆಂಟ್ ಅಫೇರ್ಸ್ ಅಂದ್ರೆ ಜನವರಿ ಟು ಅಕ್ಟೋಬರ್ ಏನೋ ಒಂದು ಮಂತ್ ನಡೀತಾ ಇದೆಯಲ್ಲ, ಈ ಒಂದು ಏನಂದ್ರೆ ಮಂತ್ ನಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬೀಳ್ತಿದಾವೆ. ಆದ್ರಿಂದ ನಿಮಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ನಮ್ಮ ಚಾನೆಲ್ ವತಿಯಿಂದ ಕರೆಂಟ್ ಅಫೇರ್ಸ್ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಸ್ನೇಹಿತರೆ. ಅದು 10 ತಿಂಗಳ ನೋಟ್ಸ್ ಜನವರಿ ಟು ಅಕ್ಟೋಬರ್. ಇದು ಕೇವಲ 99 ರೂಪಾಯಿಗಳನ್ನ ನೀವು ಪಾವತಿ ಮಾಡಿ ತೆಗೆದುಕೊಳ್ಬೇಕು. ಯಾರಿಗ್ ಬೇಕು ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತೆಗೆದುಕೊಳ್ಬಹುದು. ಅದರ ಜೊತೆಗೆ ನಿಮ್ಮ ಜನರಲ್ ಸೈನ್ಸ್ ಅಂತ ಒಂದು ಟಾಪಿಕ್ ಬರ್ತದೆ. ಇದ್ರ ಮೇಲೆ 25 ಅಂಕಗಳನ್ನ ನೀವು ಎಕ್ಸಾಮ್ ಅನ್ನ ಬರಿಬೇಕಾಗ್ತದೆ ಸ್ನೇಹಿತರೆ. ಆ ಒಂದು ಚಾಪ್ಟರ್ ನಲ್ಲಿ ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್ ಎಲ್ಲದ್ರ ಮೇಲೆ ಪ್ರಶ್ನೆಗಳು ಬೀಳ್ತವೆ. ಅದಕ್ಕೆ ನಿಮಗೆ ಹೆಲ್ಪ್ ಆಗ್ಲಿ ಅಂತೇಳಿ ಜನರಲ್ ಸೈನ್ಸ್ ಸ್ಟಡಿ ಕಿಟ್ ಅಂತ ನಾವು ಒಂದು ಪ್ಯಾಕೇಜ್ ಅನ್ನ ಕೊಡ್ತಾ ಇದೀವಿ ಸ್ನೇಹಿತರೆ. ಇದು ಪ್ಯೂರ್ ಕನ್ನಡದಲ್ಲಿ ಇರ್ತೈತಿ. ಈ ಎಲ್ಲಾ ಸಿಲೆಬಸ್ ನಿಮಗೆ ಕವರ್ ಮಾಡಿ ಕೊಡ್ತೀವಿ. ಇದು ಸಹ ಇದರ ಒರಿಜಿನಲ್ ಬೆಲೆ 199 ರೂಪಾಯಿ ಇತ್ತು ಮೊದಲೇ. ನಾವು ಇದರ ಎಕ್ಸಾಮ್ಸ್ ಬಂದು ನಿಮಗೆ ಹೆಲ್ಪ್ ಆಗ್ಲಿ ಅಂತ ಕೇವಲ 99 ರೂಪಾಯಿಗಳ ಕೊಡ್ತಾ ಇದೀವಿ. ಯಾರಿಗ್ ಬೇಕು ಅವರು ಏನಾದ್ರೆ ಈ ಒಂದು ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ತೆಗೆದುಕೊಳ್ಬಹುದು. ಮತ್ತೆ ಸ್ನೇಹಿತರೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಒಂದು ಅಪ್ಡೇಟ್ ಇದೆ. ಏನಂತಂದ್ರೆ ನಮ್ಮಲ್ಲಿ ಸ್ಟಡಿ ಮಟೀರಿಯಲ್ಸ್ ಅಂದ್ರೆ ಟೋಟಲ್ ಆಗಿ ಏನೊಂದು ಜನರಲ್ ಅವೇರ್ನೆಸ್ ಅಂತ ಒಂದು ಏನಂದ್ರೆ ಒಂದು ಚಾಪ್ಟರ್ ಇದೆ. ಆ ಒಂದು ಚಾಪ್ಟರ್ ಅಂದ್ರೆ ಒಂದು 20 ಮಾರ್ಕ್ಸ್ ಎಕ್ಸಾಮ್ ಇರ್ತಲ್ಲ, ಅವು ಎಲ್ಲವೂ ಕವರ್ ಆಗುವಂತ ಒಂದು ನೋಟ್ಸ್ ಪ್ಯಾಕೇಜ್ ಇದೆ. ಇದರಲ್ಲಿ ಜನರಲ್ ಸೈನ್ಸ್, ಕರೆಂಟ್ ಅಫೇರ್ಸ್, ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಜನರಲ್ ಅವೇರ್ನೆಸ್ ಅಂದ್ರೆ GK ಅಂತ ಕರಿತೀವಿ, ಇವೆಲ್ಲವೂ ಕೂಡಿರ್ತವೆ. ಇವೆಲ್ಲವೂ ಕೂಡಿ ಇದರ ಜೊತೆಗೆ ನಿಮಗೆ ಹಳೆಯ ಪ್ರಶ್ನೆ ಪತ್ರಗಳು ಸಹ ನಾವು ಉಚಿತವಾಗಿ ಕೊಡ್ತಾ ಇದೀವಿ. ಇವೆಲ್ಲವೂ ಸೇರಿ ಇದರ ಬೆಲೆ ಕೇವಲ 299 ರೂಪಾಯಿ ಇರ್ತದೆ ಸ್ನೇಹಿತರೆ. ಇವೆಲ್ಲವೂ ಬೇಕಂತಾರೆ 299 ಪಾವತಿ ಮಾಡಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮ್ಗೆ ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು 2026ರಲ್ಲಿ ಯಾವೆಲ್ಲ ಹುದ್ದೆಗಳಿಗೆ ಕಾಲ್ಫರ್ಮ್ ಆಗಬಹುದು ಅಂತ ಲಿಸ್ಟ್ ಕೊಡ್ತಾರೆ. ಮತ್ತೆ ನಾನು ಏನ್ ಹೇಳ್ತೇನೆ ಅಂತಂದ್ರೆ ಯಾವೆಲ್ಲ ಹುದ್ದೆಗಳಿಗೆ ಕ್ವಾಲಿಫಿಕೇಶನ್ ಏನಿರ್ಬೋದು ಮತ್ತೆ ಯಾವ ರೀತಿ ನೀವು ಪ್ರಿಪರೇಷನ್ ಮಾಡಬಹುದು ಅಂತ ಹೇಳಿ ನೋಡೋಣ. ಇಲ್ಲಿ ನೋಡ್ಬೋದು ನೀವು ಯಾರೆಲ್ಲ ITI ಮಾಡಿದಿರೋ ಅವ್ರಿಗೆ ನಿಮಗೆ ಕೆಲವೊಂದು ಹುದ್ದೆಗಳು ನಿಮಗಾಗಿ ಮೀಸಲಿರ್ತೈತಿ. ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಉದಾಹರಣೆಗೆ ಯಾವ್ಯಾವಪ್ಪ ಅಂದ್ರ ಈ ಅಸಿಸ್ಟೆಂಟ್ ಲೋಕೋ ಪೈಲಟ್ ಆಗಿರ್ಬೋದು, ಟೆಕ್ನಿಷಿಯನ್ ಆಗಿರ್ಬೋದು, ಅಥವಾ ಈ ಲಾಸ್ಟ್ ಗ್ರೂಪ್ ಡಿ ಅಂತ ಬರುತ್ತೆ. ಅದಕ್ಕೆ ನೀವು 10th ಪ್ಲಸ್ ITI ಆಗಿರ್ಬೇಕು. ಅಂದ್ರೆ ಗ್ರೂಪ್ ಡಿ ಗೆ 10th ಅಷ್ಟೇ ಕೊಡ್ತಾರೆ. ನೀವು ITI ಆದರ್ಸೋ ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು, ಏನ್ ತೊಂದರೆ ಇಲ್ಲ. ಆದ್ರೆ ಲೋಕೋ ಪೈಲಟ್ ಮತ್ತೆ ಟೆಕ್ನಿಷಿಯನ್ ಕಂಪಲ್ಸರಿ ಆಗಿ ಏನಂತಾರೆ 10th ಪ್ಲಸ್ ITI ಆಗಿರ್ಬೇಕು, ಇವರು ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ಯಾವ ಕಾಲ್ಫರ್ಮ್ ಆಗುತ್ತೆ ಅಂತ ಹೇಳ್ತಾರೆ, ಜನವರಿಯಿಂದ ಮಾರ್ಚ್ ಒಳಗೆ ಏನಂತಂದ್ರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ALP ಅಂತ ಕರಿತೀವಿ, ಅದಕ್ಕೆ ಕಾಲ್ಫರ್ಮ್ ಆಗುತ್ತೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಏಪ್ರಿಲ್ ಇಂದ ಜೂನ್ ಒಳಗೆ ಟೆಕ್ನಿಷಿಯನ್ ಟೆಕ್ನಿಷಿಯನ್ ಇರ್ತಾರೆ, ಟೆಕ್ನಿಷಿಯನ್ ಕಾಲ್ಫರ್ಮ್ ಆಗುತ್ತೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಸೆಕ್ಷನ್ ಕಂಟ್ರೋಲರ್, ಇದು ಡಿಗ್ರಿ ಮೇಲೆ ಇರುತ್ತೆ, ಇದು ಸಹ ಯಾವಾಗ ಅಂತಂದ್ರೆ ಜೂನ್ ಇಂದ ಏಪ್ರಿಲ್ ಒಳಗೆ ಕಾಲ್ಫರ್ಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಈಗ ಸಹ ಇನ್ನು ಅಪ್ಲಿಕೇಶನ್ 3-4 ದಿನದಲ್ಲಿ ಬಿಡ್ತಾರೆ ಅಥವಾ ಬಿಟ್ಟಿರ್ಬೋದು. ಅದ್ರ ಮೊನ್ನೆ ಒಂದು ನೋಟಿಫಿಕೇಶನ್ ಬಿಟ್ಟಿತ್ತು. ತುಂಬಾ ಜನ ಸರ್ ಓಪನ್ ಆಗಿಲ್ಲ ಅಂತ ಕೇಳ್ತಾ ಇದ್ರು, ಓಪನ್ ಆದ್ರೂ ಆಗಿರ್ಬೋದು, ನೀವು ಸ್ವಲ್ಪ ಚೆಕ್ ಮಾಡ್ಕೊಡ್ರಿ. ಇನ್ನ 2026ರಲ್ಲೂ ಸಹ ಕರಿತೀನಿ ಅಂತ ಹೇಳ್ತಾ ಇದ್ದಾರೆ. ಈಗಿಂದ ಅದಕ್ಕೆ ಪ್ರಿಪರೇಷನ್ ನೀವು ಸ್ಟಾರ್ಟ್ ಮಾಡಿ. ಅದರ ಜೊತೆಗೆ ಯಾರೆಲ್ಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು RRB JEE ಯಾವಾಗ ಕಾಲ್ಫರ್ಮ್ ಆಗುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ, ಅವ್ರು ಹೇಳ್ಬೋದು ಸ್ನೇಹಿತರೆ ಜುಲೈಯಿಂದ ಸೆಪ್ಟೆಂಬರ್ ಒಳಗೆ ಕಾಲ್ಫರ್ಮ್ ಆಗುತ್ತವೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇನ್ನು ಪ್ಯಾರಾಮೆಡಿಕಲ್ ಕ್ಯಾಟಗರಿ ಇಲ್ಲಿ ನೀವು ನೋಡ್ಬೋದು, ಸೈನ್ಸ್ ಆದ್ರೆ ಕೆಲವೊಂದು ಹುದ್ದೆಗಳು ಇರ್ತಾವೆ. ಆಮೇಲೆ ನೀವು ಡಿಪ್ಲೊಮಾ ಮಾಡಿರ್ತೀರಾ, ಕೆಲವೊಂದು ಹುದ್ದೆಗಳಿಗೆ ಪರ್ಟಿಕ್ಯುಲರ್ ಆಗಿ ಆ ಒಂದು ಕೆಟಗರಿಯಲ್ಲಿ ಡಿಪ್ಲೊಮಾ ಬೇಕಾಗಿರ್ತತಿ. ಆ ಒಂದು ಡಿಪ್ಲೊಮಾ ಮಾಡಿದವ್ರಿಗೆ ಈ ಒಂದು ಹುದ್ದೆಗಳಿಗೆ, ಪ್ಯಾರಾಮೆಡಿಕಲ್ ಹುದ್ದೆಗಳಿಗೆ, ಮತ್ತೆ ನರ್ಸಿಂಗ್ ಮಾಡಿರ್ತೀರಾ, ನರ್ಸಿಂಗ್ ಮಾಡಿದವ್ರಿಗೂ ಸಹ ಒಳ್ಳೆ ಫ್ಯೂಚರ್ ಇದರಲ್ಲಿ ಇರ್ತತಿ. ಯಾಕಂದ್ರೆ ನರ್ಸಿಂಗ್ ಮಾಡಿದವರು ಸಹ ಇದಕ್ಕೆ ಅಪ್ಲಿಕೇಶನ್ ಆಗ್ಬಹುದು ಪ್ಯಾರಾಮೆಡಿಕಲ್ ಹುದ್ದೆಗಳಿಗೆ. ಇದನ್ನು ಸಹ ನೀವು ನೋಡ್ತಾ ಇರಿ. ಯಾವಾಗ ಅಂತಂದ್ರೆ ಇವ್ರು ಹೇಳ್ತಾರೆ ಜುಲೈಯಿಂದ ಸೆಪ್ಟೆಂಬರ್ ಒಳಗೆ ಕಾಲ್ಫರ್ಮ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರಿಪರೇಷನ್ ಮಾಡಿ. ಮೊನ್ನೆ ಏನಾದ್ರೆ ಪ್ಯಾರಾಮೆಡಿಕಲ್ ಹುದ್ದೆಗಳು ಕಾಲ್ಫರ್ಮ್ ಆಗಿದ್ದು, ಅದ್ರೂ ಸಹ ಪ್ರೊಸೆಸ್ ನಡೀತಾ ಇದೆ ಸ್ನೇಹಿತರೆ. ಅದರ ಜೊತೆಗೆ
ಇನ್ನೊಂದು ಹುದ್ದೆ ಅತಿ ಹೆಚ್ಚು ಪಾಪ್ಯುಲರ್ ಆಗಿರುವಂತಹ ಹುದ್ದೆ ಯಾವ್ದಂದ್ರೆ NTPC. ತುಂಬಾ ಜನ NTPC ಗೆ ಅಪ್ಲಿಕೇಶನ್ ಹಾಕಿರ್ತಾರೆ. ಇದ್ರ ಡಿಗ್ರಿನೂ ಇರುತ್ತೆ, ಮತ್ತೆ ಏನಂದ್ರೆ PUC ಮೇಲೂ ಕರೆದಿರ್ತಾರೆ. ಗ್ರಾಜುಯೇಟ್ ಮತ್ತೆ ಅಂಡರ್ ಗ್ರಾಜುಯೇಟ್ ಕರಿತಾರೆ. 4, 5, 6 ಲೆವೆಲ್ ಕರಿತಾರೆ ಅಂತ ಹೇಳ್ತಾ ಇದ್ರೆ, ಲೆವೆಲ್ 2, 3 ಕರಿತಾ ಇದ್ರೆ ಅಂತ ಹೇಳ್ತಾ ಇದಾರೆ. ಇದರಲ್ಲಿ ಸ್ಟೇಷನ್ ಮಾಸ್ಟರ್ ಬರುತ್ತೆ, ಗೂಡ್ಸ್ ಗಾರ್ಡ್ ಬರುತ್ತೆ, ಸೀನಿಯರ್ ಕ್ಲರ್ಕ್ ಬರುತ್ತೆ, ಆಮೇಲೆ ಲೆವೆಲ್ 2 ಅಲ್ಲಿ TT ಬರುತ್ತೆ, ಆಮೇಲೆ ನೀವು ಯಾವುದು ಜೂನಿಯರ್ ಕ್ಲರ್ಕ್ ಬರುತ್ತೆ. ಇವೆಲ್ಲ ಹುದ್ದೆಗಳು ತುಂಬಾ ಜನ ಅಪ್ಲಿಕೇಶನ್ ಹಾಕುವಂತ ಹುದ್ದೆಗಳು ಇರ್ತವೆ. ಇದನ್ನು ಸಹ ನೋಡ್ತಾ ಇರಿ. ಈಗಾಗಲೇ ನೀವು ಮೊನ್ನೆ ಅಪ್ಲಿಕೇಶನ್ ಹಾಕಿದ್ರಿ ಇದಕ್ಕೆ. ಮತ್ತೆ ಮೊನ್ನೆ ಏನಂತಂದ್ರೆ ಕೆಲವೊಂದು ಯಾವಾಗ ನನಗೆ ಡೇಟ್ ಎಕ್ಸಾಕ್ಟ್ ಆಗಿ ನೆನಪ ಇಲ್ಲ, ಅದರ ಎಕ್ಸಾಮ್ ನಡೆದದ್ದು, ಅದರ ಕಟ್ ಆಫ್ ಸಹ ಈಗ ಬಿಟ್ಟಿದ್ದಾರೆ. ಅದ್ರೂ ಸಹ ಕಡೆಯಲ್ಲಿ ನಿಮಗೆ ತೋರಿಸ್ತೀನಿ. ಈ ಒಂದು ಕಟ್ ಆಫ್ ಅನ್ನ ನೋಡ್ಕೊಂಡು ಈ ವರ್ಷ ಯಾವ ರೀತಿ ನೀವು ಪ್ರಿಪರೇಷನ್ ನಡೆಸಬಹುದು ಅಂತ ಹೇಳ್ತಾರೆ. ಇನ್ನ ಮಿನಿಸ್ಟ್ರಿಯಲ್ ಐಸೋಲೇಟೆಡ್ ಕ್ಯಾಟಗರಿ ಇದು ಸಹ ಈ ವರ್ಷ ಕಾಲ್ಫಾರ್ಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಸಹ ಪ್ರಿಪರೇಷನ್ ಮಾಡ್ತಾ ಇರಿ ಸ್ನೇಹಿತರೆ. ಇನ್ನ ತುಂಬಾ ಜನ ಇದು ಪಾಪ್ಯುಲರ್, ತುಂಬಾ ಗ್ರೂಪ್ ಡಿ ತುಂಬಾ ಜನ ವಿದ್ಯಾರ್ಥಿಗಳು 10th ಮೇಲೆ ಮತ್ತೆ ITI ಆದವ್ರು ಸಹ ಹಾಕ್ತಾರೆ, ಕ್ವಾಲಿಫಿಕೇಶನ್ ಇದ್ರು ಅಪ್ಲಿಕೇಶನ್ ಹಾಕ್ತಾರೆ. ಇದನ್ನ ಯಾವಾಗ ಕರಿತಾರೆ ಅಂತ ಹೇಳ್ತಾರೆ, ಈ ವರ್ಷದ ಕಡೆಗೆ. ಅಂದ್ರೆ ಈಗ ಕಾಲ್ಫಾರ್ಮ್ ಆಗಿರೋದು ಬೇರೆ, ಈಗ ಒಂದೇನು 22,000 ಅಪ್ಲಿಕೇಶನ್ ಕರಿತಾ ಇದಾರೆ ಅಂತ ಹೇಳ್ತಾ ಇದ್ರೆ ಅದು ಬೇರೆ, ಈ ವರ್ಷದಾಯ್ತು. ಇದು 2026 ಅಕ್ಟೋಬರ್ ಮತ್ತು ಡಿಸೆಂಬರ್ ಮಧ್ಯೆ, ಅಕ್ಟೋಬರ್ ಮತ್ತು ಡಿಸೆಂಬರ್ ನ ಮಧ್ಯೆ 2026 ಡಿಸೆಂಬರ್ ಒಳಗೆ ಮತ್ತೊಂದ್ಸಲ ಕರಿತಾರೆ ಅಂತ ಹೇಳ್ತಾ ಇದಾರೆ. ಅದು ಲೆವೆಲ್ 1 ಅಂದ್ರೆ ಗ್ರೂಪ್ ಡಿ ಅಂತ ಅರ್ಥ ಸ್ನೇಹಿತರೆ. ಅದಕ್ಕೂ ಸಹ ನೀವು ಪ್ರಿಪರೇಷನ್ ನಡೆಸ್ತಾ ಇರಿ. ಇದರ ಅರ್ಥ ಏನಂತಂದ್ರೆ, ನೀವು ಒಂದು ಸಲ ಪ್ರಿಪರೇಷನ್ ನಡೆಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಹುದ್ದೆಗಳ ಸರಮಾಲೆ ನಿಮ್ಮ ಮುಂದೆ ಬರ್ತೈತಿ. ಒಂದ್ ಎಕ್ಸಾಮ್ ಆಗ್ಲಿಲ್ಲ, ಇನ್ನೊಂದು ಎಕ್ಸಾಮ್ ಆಗುತ್ತೆ, ಇನ್ನೊಂದು ಎಕ್ಸಾಮ್ ಆಗಿಲ್ಲ, ಮತ್ತೊಂದು ಎಕ್ಸಾಮ್ ಆಗುತ್ತೆ. ಹೀಗೆ ಏನಂತಂದ್ರೆ ಅವರೊಂದು ನೋಟಿಫಿಕೇಶನ್ ಅಂದ್ರೆ ಒಂದು ಅನ್ಯುವಲ್ ಕ್ಯಾಲೆಂಡರ್ ಕೊಟ್ಟು ಬಿಟ್ಟಿರ್ತಾರೆ. ಈ ಒಂದು ಅನ್ಯುವಲ್ ಕ್ಯಾಲೆಂಡರ್ ಕೊಡುವಂತ ಹಿಂದಿರುವ ರಹಸ್ಯ ಏನಂತಂದ್ರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ. ಯಾಕಂದ್ರೆ ಅವರು ಒಂದು ವರ್ಷದಲ್ಲಿ ಏನೆಲ್ಲಾ ಕಾಲ್ಫಾರ್ಮ್ ಆಗ್ಬೋದು ಅಂತ ನಿಮ್ಗೆ ಗೊತ್ತಿತ್ತು ಅಂತಂದ್ರೆ ತಿಂಗಳ ಒಂದು ಅನುಪಾತದಲ್ಲಿ ನೀವ್ ಏನ್ ಮಾಡ್ಬೋದು ಅಂತಂದ್ರೆ ಅವುಗಳಿಗೆ ಪ್ರಿಪರೇಷನ್ ಆಗ್ತಾ ಹೋಗ್ಬೋದು ಸ್ನೇಹಿತರೆ. ಈ ಒಂದು ನಿಟ್ಟಿನಲ್ಲಿ ನಿಮ್ ಎಲ್ಲರ ಭವಿಷ್ಯ 2026 ಒಳ್ಳೇದಾಗ್ಲಿ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಿಪರೇಷನ್ ನೀವು ನಡೆಸಿ ಅಂತ ಹೇಳಿ ನಾನು ಹೇಳ್ತೀನಿ ಸ್ನೇಹಿತರೆ. ಇದ್ರ ಜೊತೆಗೆ ಇನ್ನೊಂದು ಮಾಹಿತಿ ಏನಂತಂದ್ರೆ ನಿಮ್ಗೆ ಇದು CBT 2 ನ ಕಟ್ ಆಫ್, CBT 1 ನ ಕಟ್ ಆಫ್ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನೀವು ಅನ್ರಿಸರ್ವ್ 70 ಏನಂತಂದ್ರೆ 1 ಗೆ ನಿಂತಿದೆ, 71 ಗೆ ಕಟ್ ಆಫ್ ನಿಂತಿದೆ. ಇದು ಏನಂತಂದ್ರೆ 100 ಗೆ ಮಾರ್ಕ್ಸ್ ಗೆ ಇರುವಂತ ಕಟ್ ಆಫ್ ಸ್ನೇಹಿತರೆ. ಇಲ್ಲಿ ಗ್ರಾಜುಯೇಟ್ ನ ನೋಡ್ಬೋದು ನೀವು, ಇಲ್ಲಿ ನೋಟಿಫಿಕೇಶನ್ ನಂಬರ್ ನ ಕೊಡ್ತಾರೆ. ಇಲ್ಲಿ ನೋಡ್ಬೋದು ನೀವು ಆಲ್ಮೋಸ್ಟ್ 70 ಇಂದ 71 ಒಳಗೆ ಕಟ್ ಆಫ್ ನಿಂತಿದೆ ಅಂತ ಅರ್ಥ. ಈಗ ಅಪ್ಲಿಕೇಶನ್ ಯಾರು ಹಾಕಿದಿರೋ ಅವರು ಈ ಒಂದು ಅಂದಾಜಿನಲ್ಲಿ ಓದ್ಬೇಕಾಗ್ತದೆ. SC ಅವ್ರಿಗೂ 63 ನಿಂತಿದೆ, ST 59, OBC 69, ಆಮೇಲೆ EWS 66, ಆಮೇಲೆ ESM 30. ಈ ರೀತಿಯ ಒಂದು ಅಂದಾಜಿನಲ್ಲಿ ಸ್ನೇಹಿತರೆ ಕಟ್ ಆಫ್ ನಿಂತಿದೆ. ಇನ್ನು ಇದು CBT 2 CBT 1 ಯಾವ ತರ ನಿಂತಿತ್ತು ಅಂತ ನಿಮ್ಗೆ ತೋರಿಸ್ತೀನಿ. ಇದು CBT 1 ನ ಕಟ್ ಆಫ್, ಅದೇ ಗ್ರಾಜುಯೇಟ್ ಅದೇ ನೀವೇನ್ ನೋಡಿದಲ್ಲ ಅದು CBT 1 ಇದು ಸಹ 100 ಮಾರ್ಕ್ಸ್ ಗೆ ಇತ್ತು. ಇಲ್ಲಿ ನೋಡ್ಬೋದು ನೀವು ಇದು 70 ಇಲ್ಲಿ ಲೆವೆಲ್ ಇರುತ್ತೆ. ನೀವು ನೋಡ್ಬೋದು ಈ ಹುದ್ದೆಗಳು ಇವೆಲ್ಲ ಏನ್ ಸರ್ ಅಂದ್ರೆ ಇಲ್ಲಿ ಹುದ್ದೆಗಳು ಬೇರೆ ಬೇರೆ ಇರ್ತಾವೆ. ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂದ್ರೆ ಕೆಲವೊಂದು ಸ್ಟೇಷನ್ ಮಾಸ್ಟರ್, ಗೂಡ್ಸ್ ಗಾಡಿ ಇವೆಲ್ಲ ಇರ್ತಾವ, ನಿಮ್ಗೆ ಗೊತ್ತಿರ್ತದೆ, ಅದನ್ನ ನೋಡ್ಕೊರಿ. ಇಲ್ಲಿ ಏನಂತಂದ್ರೆ 76, ಆಮೇಲೆ 72, 67, 68 ಈ ರೀತಿಯ ಒಂದು ಕಟ್ ಆಫ್ ನಿಂತು ಸ್ನೇಹಿತರೆ. ಅಂದ್ರೆ ಈ ರೀತಿ ಯಾವುದೇ ರೀತಿಯಾದ ಒಂದು 75 ಮೇಲೆ ಯಾವ ಕ್ರಾಸ್ ಆಗಿಲ್ಲ, 76 ಆಗಿದೆ ಒಂದು ಇದು ಸ್ಟೇಷನ್ ಮಾಸ್ಟರ್ ಅನ್ಸುತ್ತೆ. ಈ ಒಂದು 76 ಒಂದು ಅಂದಾಜಿನಲ್ಲಿ ಈ ಸಲ ಕಟ್ ಆಫ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರು ಅವರು ಇವನ್ ನೋಡ್ಕೊಂಡು ಏನಂತಂದ್ರೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಇದ್ರ ಬಗ್ಗೆ ಒಂದು ಡಿಟೇಲ್ ಆದಂತ ಯಾವ ಪರ್ಟಿಕ್ಯುಲರ್ ಹುದ್ದೆಗೆ ಕಟ್ ಆಫ್ ನಿಂತಿದೆ ಬೇಕಂತ ಹೇಳಿದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮಗೆ ಪ್ರತಿಯೊಂದು ಲೆವೆಲ್ ನ ಕಟ್ ಆಫ್ ಎಷ್ಟು ನಿಂತಿತ್ತು, ಯಾವ್ಯಾವ RRB ಗೆ ನಿಂತಿತ್ತು ಅಂತ ಹೇಳಿ ಒಂದು ಡಿಟೇಲ್ ಆದಂತ ಒಂದು ಏನಂದ್ರೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸೋಣ. ನಮಸ್ಕಾರ.